ನೋಡಿ, ಇದೆಲ್ಲದರ ನಡುವೆ ಕೋಮು ಗಲಭೆಗೆ ತುಪ್ಪ ಸುರಿತಾ ಇದ್ದಾರಾ ಪುಂಡರು? ಕೋಮು ದಳ್ಳೂರಿಗೆ ಸಾಕ್ಷಿ ಆಗ್ತಾ ಇದೆಯಾ ರಾಜ್ಯದ ರಾಜಧಾನಿ ಬೆಂಗಳೂರು? ನೋಡಿ ಎಂತ ಪುಂಡಾಟ ಅಂತ ಹೇಳಿದ್ರೆ, ಜೈ ಮುಸ್ಲಿಂ ಅಂದ್ರೆ ಮಾತ್ರ ನಿನ್ನ ಗಾಡಿಯನ್ನು ಬಿಡ್ತೀವಿ, ಇಲ್ಲ ಅಂದ್ರೆ ನಿನ್ನ ಗಾಡಿಯನ್ನು ಬಿಡೋದಿಲ್ಲ ಅಂತ ಹೇಳಿ ಧಮಕಿ ಹಾಕ್ತಾ ಇದ್ದಾರೆ ಈ ಪುಂಡರು, ಈ ಖದೀಮ್ರು. ರಾಜೀವ್ ಗಾಂಧಿ ಆಸ್ಪತ್ರೆಯ ಬಳಿ ಪುಡಾರಿಗಳ ಪುಂಡಾಟ. ಪಠಾಣ್, ಸಲ್ಮಾನ್ ಇನ್ನಿತರೆ ಪುಂಡರು ಈ ರೀತಿ ಕಿರಿಕ್ ಮಾಡಿದ್ದಾರೆ. ಸೋಮವಾರ ರಾತ್ರಿ 11 ಗಂಟೆ ಸುಮಾರಿಗೆ ಪುಂಡರು ಕಿರಿಕ್ ಮಾಡಿದ್ದಾರೆ. ಸೋಮವಾರ ರಾತ್ರಿ ಆಗಿರೋ ಘಟನೆ ಇದು. ರಿಕವರಿ ಏಜೆಂಟ್ಗಳು ಅಂತೇಳಿ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾರೆ. ನೋಡಿ ಎಂತ ಘಟನೆ ಇದು. ನಾವು ಎಲ್ಲಿದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಜೈ ಮುಸ್ಲಿಂ ಅಂತೇಳಿ ಹೇಳ್ಬೇಕಂತೆ. ಹಂಗೆ ಹೇಳಿದ್ರೆ ಮಾತ್ರ ನಿನ್ನ ಗಾಡಿಯನ್ನು ಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಿನ್ನ ಗಾಡಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಪೊಲೀಸರು? ಹಾಗಾದ್ರೆ ಗಸ್ತು ತಿರುಗೋದಿಲ್ಲ ರಾತ್ರಿ ಹೊತ್ತಿಗೆ? ಈ ಪುಂಡರನ್ನ ಮಟ್ಟ ಹಾಕೋದಕ್ಕೆ ಏನ್ ಮಾಡಿದ್ದೀರಿ ನೀವು? ಪದೇ ಪದೇ ಈ ರೀತಿಯ ಚಟುವಟಿಕೆಗಳಿಗೆ ಬೆಂಗಳೂರು ಸಾಕ್ಷಿ ಆಗ್ತಿದ್ರು ಕೂಡ ಇದಕ್ಕೆ ಕಡಿವಾಣ ಹಾಕೋದಕ್ಕಾಗ್ತಾ ಇಲ್ವಾ? ನೋಡಿ, ಬೆಂಗಳೂರಿನಲ್ಲಾಗಿರುವಂತ ಘಟನೆ ಇದು. ರಾಜೀವ್ ಗಾಂಧಿ ಆಸ್ಪತ್ರೆ ಬಳಿ ಆಗಿರುವಂತ ಈ ಪುಂಡರ ಪುಂಡಾಟ ಇದು. ಸರ್, ನೈಟ್ 11 ಗಂಟೆಗೆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಬರ್ತಾ ಇದ್ದೆ. ಜಯನಗರದಿಂದ BTMಗೆ ಹೋಗ್ತಾ ಇದ್ದೆ. ಅದು ಅಲ್ಲಿ ಸರ್ಕಲಲ್ಲಿ ಹಾಕ್ಕೊಂಡ್ರು. ಹಾಕ್ಬಿಟ್ಟು ಗಾಡಿ ಸೀಸಿಂಗ್ ಇದೆ, ಅದು ಸೀಸಿಂಗ್ ಅವರು ರಿಕವರಿ ಅಂತ ಯಾರು ಅಂತ ಕೇಳಿದ್ರೆ ಸೀಸಿಂಗ್ ರಿಕವರಿ ಅಂತ ಹೇಳಿದ್ರು. ಸರ್ಕಲ್ ಹಾಕ್ಕೊಂಡ್ರು. ಅದಕ್ಕೆ ನಾನು ಹೇಳಿದೆ ಫೋನ್ ಮಾಡಿ ಅಣ್ಣ ಅವ್ರಿಗೆ, ರಂಗಸ್ವಾಮಿ ಅವ್ರಿಗೆ ಅಂತ ಅಂದೆ. ಸರಿ, ಹಂಗೆ ಡೀಲರ್ ಆಫೀಸು ಅವ್ರಿಗೆ ಫೋನ್ ಮಾಡಿ, ಅಲ್ಲೇ ತೊಗೊಂಡಿದ್ದೆ. ಅವ್ರಿಗೆ ಫೋನ್ ಮಾಡಿ ಅಣ್ಣ ಅಂದಿದ್ದಕ್ಕೆ ಅವ್ರು ಫೋನ್ ಮಾಡಿದ್ರು. ಅವ್ರ ಫೋನ್ ಎತ್ತುತ್ತಾ ಇಲ್ಲಪ್ಪ, ನಾನು ಸೀಸಿಂಗಲ್ಲಿ ಹಾಕ್ತೀನಿ ಅಂತಂದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಇವ್ರು ಬನಶಂಕರಿ ರಿಕವರಿ ಆನಂದ ಆಟೋ ಅಂತ ಇದ್ರು, ಅವ್ರಿಗೂ ರಿಕವರಿ ಇಲ್ಲ. ಅವ್ರಿಗೆ ಕಾಲ್ ಮಾಡಿಕೊಟ್ಟಿದ್ದಕ್ಕೆ ಫೋನಲ್ಲಿ ಕಾಲ್ ಮಾಡಿಕೊಟ್ಟೆ. ಇವ್ರು ಮಾತಾಡಿದ್ರು. ಮಾತಾಡಿದ ತಕ್ಷಣ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳ್ದಾಗೆ ನಗರದ ಪೇಟೆಲ್ಲೂ ಮೊನ್ನೆ ಆಯಿತು. ಈಗ ನಿನ್ನೆ ಪ್ರಗತಿಪುರದಲ್ಲೂ ಇದೇ ವಿಚಾರವಾಗಿ ಗಲಭೆಗಳಾಯಿತು. ನಿನ್ನೆ 11:30 ರಾತ್ರಿಯಲ್ಲಿ ಅವ್ನು ಬರಬೇಕಾದ್ರೆ ಆಟೋವನ್ನು ರೌಡಿಗಳು ಬಂದು ಕಿತ್ಕೊಳ್ತಾರೆ. ಸೀಸರ್ ಅನ್ನೋ ಹೆಸರಲ್ಲಿ ಕಿತ್ಕೊಳ್ತಾರೆ. ಅವ್ರು ಸೀಸರಾ ಅಲ್ವಾ, ಇಲ್ಲ ಫೈನಾನ್ಸರ್ ಕಟ್ಟಬೇಕಾ, ಅವ್ರು ಫೈನಾನ್ಸರ್ಗೆ ಫೋನ್ ಮಾಡಿ, ಇಲ್ಲ ಅವ್ರು ಫೈನಾನ್ಸ್ ಕೊಟ್ಟಿದ್ದಾರಾ ತೊಗೊಂಡಿಲ್ಲ, ಏನು ಕನ್ವಿಷನ್ ಮಾಡಲ್ಲ. ಏಕಾಏಕಿ ಗಾಡಿಯೆಲ್ಲ ಕುತ್ಕೊಂಡು ಅವ್ನಿಗೆ ಹೊಡೆದು ಮೊಬೈಲು ಕಿತ್ಕೊಂಡು, ಮೊಬೈಲ್ ವೀಡಿಯೋ ಮಾಡಿರ್ತಾನೆ ಅವನು. ಮೊಬೈಲ್ನ ಅದನ್ನು ವೀಡಿಯೋನು ಡಿಲೀಟ್ ಮಾಡಿ ಅವ್ನು ಮೊಬೈಲ್ ಕೊಟ್ಬಿಟ್ಟು ಗಾಡಿ ಕಿತ್ಕೊಂಡು ಹೋಗಿರ್ತಾರೆ. ಅದಕ್ಕೆ ನಾವು ಇವತ್ತು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಂಥದ್ದಾಗಿದೆ. ಅದು ಕೊಟ್ಬಿಟ್ಟು ಆಮೇಲೆ ಅವ್ರ ಸ್ನೇಹಿತರಾದ ಆನಂದ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೊಡ್ತಾರೆ, ಈ ಥರ ಗಾಡಿ. ಅಲ್ಲ, ಜೈ ಮುಸ್ಲಿಂ ಅಂತ ಹೇಳಬೇಕು ಅಂದರೆ ಏನು ಅರ್ಥ ಇದಕ್ಕೆ? ನೋಡಿ, ನಾವು ಈ ಸುದ್ದಿ 2 ದಿನ ಮುಂಚೆ ಅಂದರೆ ಸೋಮವಾರ ನಡೆದತ್ತು, ಅವತ್ತೇ ಸಿಕ್ಕಿತ್ತು ಸುದ್ದಿ. ಬಟ್ FIR ಆಗಲಿ, FIR ನಲ್ಲಿ ಏನು ಅಂಶಗಳಿದೆ ಅದರ ಆಧಾರದ ಮೇಲೆ ಸುದ್ದಿ ಪ್ರಸಾರ ಮಾಡೋಣ ಅಂತೇಳಿ. ಯಾಕಂತಂದ್ರೆ ಈ ರೀತಿಯ ಅನೇಕ ಈ 2 ಧರ್ಮಗಳ ನಡುವೆ ನಡೆಯುವಂತಹ ಸಂಘರ್ಷಗಳ ಅನೇಕ ಸುದ್ದಿ ಬರುತ್ತೆ. ಬಟ್ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ FIR ಆಗುವವರೆಗೂ ಅದನ್ನ ವೇಟ್ ಮಾಡಿ ಇವತ್ತು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ. FIR ನಲ್ಲೂ ಕೂಡ ಇಂಥದ್ದೇ ಆರೋಪ ದಾಖಲಾಗಿದೆ. ಹೀಗಾಗಿ ಫ್ಯಾಕ್ಚುಯಲ್ ಆಗಿ ಅಲ್ಲೇನ್ ಆರೋಪ ಕೇಳೋಕ್ ಸಿಕ್ಕಿದೆ ಅದೇ ಆರೋಪದ ಆಧಾರದ ಮೇಲೆ ಸುದ್ದಿಯನ್ನ ಬ್ರೇಕ್ ಮಾಡಿದೀವಿ. ಮನಸ್ಥಿತಿಗಳು ಬದಲಾಗಬೇಕಷ್ಟೇ, ಮನಸ್ಥಿತಿ ಬದಲಾಗಬೇಕು. ಈ ರೀತಿಯಾಗ ಆಗಬಾರ್ದು ಅನ್ನೋದು ಎಲ್ಲರಲ್ಲೂ ಕೂಡ ಬರಬೇಕು. ಹಾಗೆ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ನಾನು ಆಗ್ಲೇ ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದ ಹಾಗೆ, ಶಾಲೆಯ ಅಡ್ಮಿಷನ್ ಫೀಸ್ಗಳು ಈ ಬಾರಿ 20ರಿಂದ 25% ಹೆಚ್ಚಿಗೆ ಆಗಿರೋದು. ಖಾಸಗಿ ಶಾಲೆಗಳ ಆಟಾಟೋಪಕ್ಕೆ ಬ್ರೇಕ್ ಬೀಳ್ಬೇಕು ಅಂತ ಹೇಳಿ ಪೋಷಕರು ಪ್ರತಿ ವರ್ಷ ಕೂಡ ಬೇಡ್ಕೊಳ್ಳೋದೇ ಆಗತ್ತೆ ಹೊರತು ಪ್ರತಿ ವರ್ಷ ಒಂದಲ್ಲ ಒಂದು ಕಾರಣವನ್ನ ನೀಡಿ ಖಾಸಗಿ ಶಾಲೆಗಳು ಫೀಸ್ ಹೈಕ್ ಮಾಡ್ತಲೇ ಇವೆ. ಈ ಬಾರಿ ಇದ್ದಕ್ಕಿದ್ದಾಗೆ 20ರಿಂದ 25% ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ 10ರಿಂದ 15% ಫೀಸ್ ಏರಿಕೆ. ಇದು ಇನ್ನು ಕೆಲವು ಶಾಲೆಗಳಲ್ಲಿ 30% ತನಕ, ಆನ್ ಆನ್ ಆವರೇಜ್ 10ರಿಂದ 30% ತನಕ. ಬೆಂಗಳೂರಿನ ಕೆಲವು ಶಾಲೆಗಳು ಈಗಾಗಲೇ ದಾಖಲಾತಿಯನ್ನ ಶುರು ಮಾಡಿವೆ. ಶುಲ್ಕ ಏರಿಸಿರುವ ಖಾಸಗಿ ಶಾಲೆಗಳ ವಿರುದ್ಧ ಪೋಷಕರು ಕಿಡಿಕಾರುತ್ತಿದ್ದಾರೆ. ಪೋಷಕರಿಗೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಶಾಕ್ ನೀಡಿದೆ. ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಬೇಕಪ್ಪ ಇದಕ್ಕೆ. ಅವೆಲ್ಲ ಇದೆ ರೂಲ್ಸ್. ಆಕ್ಚುಲಿ ಇಂಥ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಶಾಲೆಗಳು, ಇಂಥ ಏರಿಯಾದಲ್ಲಿ ಇರ್ತಕ್ಕಂಥ ಶಾಲೆಗಳು ಇಷ್ಟರಲ್ಲೇ ಫೀಸ್ ಇರಬೇಕು ಅನ್ನೋದಿರುತ್ತೆ. ಬಟ್ ಎಷ್ಟು ಸ್ಮಾರ್ಟ್ ಇರುತ್ತೆ ಅಂದ್ರೆ ರಂಜಿತ್, ನಾನು ಕೂಡ ಒಬ್ಬ ಪೋಷಕಿ ಆಗಿರೋದ್ರಿಂದ ಗೊತ್ತು. ನೀವು ಫೀಸ್ ನ ಡೀಟೇಲ್ಸ್ ಅನ್ನ ಓದ್ತಾ ಹೋದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿ 12,000 ರೂಪಾಯಿ ಫೀಸ್ ಹಾಕಿರ್ತಾರೆ. ಎಕ್ಸಾಂಪಲ್ ಕೊಡ್ತಿರೋದು. ಏನ್ ಡೆವಲಪ್ ಮಾಡ್ತಾರೆ? ಬೆಂಚ್ಗಳಿರುತ್ತೆ, ಚೇರ್ಗಳಿರುತ್ತೆ, ಡೆಸ್ಕ್ ಇರುತ್ತೆ, ಬೋರ್ಡ್ ಇರುತ್ತೆ, ಕಂಪ್ಯೂಟರ್ ಲ್ಯಾಬ್ ಕೂಡ ಇರುತ್ತೆ. ಇದೆಲ್ಲವನ್ನ ಚೆಕ್ ಮಾಡ್ಕೊಂಡೆ ಇನ್ನೇನಿರುತ್ತೆ ಡೆವಲಪ್. ಅದರಲ್ಲೂ ಪ್ರತಿ ಸ್ಟೂಡೆಂಟ್ ಹತ್ರ 12,000 ರೂಪಾಯಿ ಇಸ್ಕೊಳ್ತೀರಿ ಅಂದ್ರೆ ಏನು? ಲೈಬ್ರರಿ ಫೀಸ್ ಅಂತ 3,000 ರೂಪಾಯಿ ಹಾಕಿರ್ತಾರೆ. ಇನ್ನೇನೋ ಸ್ಪೋರ್ಟಿಂಗ್ ಈವೆಂಟ್ ಫೀಸ್ ಅಂತ ಹಾಕಿರ್ತಾರೆ. ಆ ಸ್ಪೋರ್ಟ್ಸ್ ಡೇ ಬಂದಾಗ ಮತ್ತಷ್ಟು ಫೀಸ್ ನ ಇಸ್ಕೊಳ್ತಾರೆ ಸಪರೇಟ್ ಆಗಿ. ಸ್ಪೋರ್ಟ್ಸ್ ಡೇ, ಅದ್ರ ಡ್ರೆಸ್ ಇತ್ಯಾದಿ. ಅಂದ್ರೆ ನೀವು ಸರ್ಕಾರ ತೋರಿಸುವ
ಟ್ಯೂಷನ್ ಫೀಸ್ ಅಂತ ಏನ್ ಹೇಳಿರುತ್ತೆ ಅದು ಲಿಮಿಟ್ ನಲ್ಲಿ ಇರುತ್ತೆ. ಅದ್ರ ಜೊತೆಗೆ ಆಡ್ ಆನ್ ಗಳಾಗ್ತಾ ಇರುತ್ತಲ್ಲ. ಕೆಲವು ಸ್ಕೂಲಲ್ಲಂತೂ ಸ್ವಿಮ್ಮಿಂಗ್ ಪೂಲೇ ಇರಲ್ಲ, ಸ್ವಿಮ್ಮಿಂಗ್ ಪೂಲ್ಗೂ ಚಾರ್ಜಸ್ ತಗೊಂಡಿರ್ತಾರೆ. ಕೇಳಿದ್ರೆ ಇಲ್ಲ ನಾವು ಕನ್ಸ್ಟ್ರಕ್ಟ್ ಮಾಡೋ ಪ್ಲಾನ್ ಇದೆ ಅಂತ ಹೇಳಿ. ಎನಿವೇ ಈ ಬಾರಿಯ ಪೋಷಕರ ಪೀಕಲಾಟ ಯಾವ ರೀತಿ ಇದೆ, ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸ್ಟಾರ್ಟ್ ಆಗದೆ 1-1.5 ಲಕ್ಷದಿಂದ ಅಂತ ಫೀಸು ಖಾಸಗಿ ಶಾಲೆಗಳಲ್ಲಿ ಬೆಂಗಳೂರಿನಲ್ಲಿ, ಅದಕ್ಕಿಂತ ಇನ್ನೂ ಹೆಚ್ಚಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹೆಚ್ಚಾಗ್ತಿದೆ, ಪೋಷಕರು ಏನ್ ಹೇಳ್ತಿದ್ದಾರೆ ಅಂತ? ಸ್ಮಿತಾ, ಫೀಸ್ ಹೈಕ್ ವಿಚಾರವಾಗಿ ಪೋಷಕ ಸಂಘಟನೆಗಳು ತುಂಬ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ 15% ಜಾಸ್ತಿ ಮಾಡಲು ಈಗ ಕೆಲವು ಖಾಸಗಿ ಶಾಲೆಗಳು ಹೊರಟಿದ್ದೇವೆ. ಮತ್ತೊಂದು ಕಡೆ 30-40% ಕೆಲವು ಖಾಸಗಿ ಶಾಲೆಗಳು ಮಾಡಿದ್ದೇವೆ. ಹೀಗಾಗಿ ಶಾಲೆಗಳ ವಿರುದ್ಧ ಒಂದು ಕಡೆ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ, ಮತ್ತೊಂದು ಕಡೆ ಶಿಕ್ಷಣ ಇಲಾಖೆ ವಿರುದ್ಧ ಸಹ ಏನು ಪೋಷಕರು ಕಿಡಿಕಾಡ್ತಿದ್ದಾರೆ. ಯಾಕಂದರೆ ಶಿಕ್ಷಣ ಇಲಾಖೆ ಫೀಸ್ ವಿಚಾರವಾಗಿ ಏನಾದರೂ ಹೊಸ ಕಾನೂನು ತರಬೇಕು. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಕಾನೂನು ಇದೆ, ಅಂದರೆ ಇಷ್ಟಂತ ಫೀಸ್ ನಿಗದಿ ಮಾಡುತ್ತೆ ಸರ್ಕಾರ, ಆ ನಿಗದಿಯಂತೆ ಖಾಸಗಿ ಶಾಲೆಗಳು ಫೀಸು ತೆಗೆದುಕೊಳ್ಳಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾನೂನು ಇಲ್ಲ. ಹೀಗಾಗಿ ಕೆಲವು ಖಾಸಗಿ ಶಾಲೆಗಳು ಬೇಕಾಬಿಟ್ಟಿಯಾಗಿ ಫೀಸ್ ಹೈಕ್ ಮಾಡ್ತಿದ್ದಾರೆ. LKG UKGಗೆ 2-4 ಲಕ್ಷ, ಮತ್ತೊಂದು ಕಡೆ ಕಾರ್ಪೊರೇಟ್ ಶಾಲೆಗಳಾಯಿತು, ಮತ್ತೊಂದು ಕಡೆ ಬಜೆಟ್ ಶಾಲೆಗಳು 50-1 ಲಕ್ಷ ಮತ್ತು ಮೀಡಿಯಂ ಶಾಲೆಗಳು 1 ಲಕ್ಷದಿಂದ 2 ಲಕ್ಷ ತೆಗೆದುಕೊಡ್ತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಪೋಷಕರು ರೋಷಿ ಹೋಗಿದ್ದಾರೆ. ಮತ್ತೊಂದು ಕಡೆ ಬರಗಾಲ ಇದೆ, ಆರ್ಥಿಕ ಬಿಕ್ಕಟ್ಟು ಇದೆ, ಪ್ರತಿಯೊಂದು ಕಾಸ್ಟ್ಲಿ ಆಗಿದೆ. ಅಂಥದ್ದು ವೇಳೆ ಈ ಒಂದು ಈಗ ಫೀಸ್ ಹೈಕ್ ವಿಚಾರವಂದರೆ ಮತ್ತೆ ಕಷ್ಟ ಆಗುತ್ತೆ. ಹೀಗಾಗಿ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಏನಾದರೂ ಒಂದು ನಿರ್ಧಾರ ಮಾಡಬೇಕು, ಹೊಸ ಕಾನೂನು ಏನಾದರೂ ತರಬೇಕು. ಈ ಒಂದು ಫೀಸ್